ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ನಮ್ಮ ಧಾರವಾಡದ ಪ್ರಸಿದ್ಧ ಮುರುಘಾ ಮಠ ಜಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ನೋಡ್ರಿ, ಜಾತ್ರೆಗೆ ಬಂದೇವು ನಾವೆಲ್ಲರೂ. ಪೂಜಾ, ಅವ್ವ, ಮಕ್ಕಳು, ನಾನು, ತಂಗಿ ಎಲ್ಲರೂ ಬಂದೇವಿ. ಇದು ನಮ್ಮ ಧಾರವಾಡದ ದೊಡ್ಡದಾದ ಮಠ, ಮುರುಘಾ ಮಠ. ಇದ್ರದ್ದು ಏನಂದರೆ, ನೀವು ಬ್ಲಾಗ್ನು ಶೇರ್ ಮಾಡಿರಿ ಅಂತ ನನಗೆ ಭಾಳ ಸಲ ಕೇಳ್ಕೊಂಡಿದ್ರಿ. ನನಗೆ ಆಗಿದ್ದಿಲ್ಲ, ಬಟ್ ಈಗ ಅವಕಾಶ ಕೂಡಿ ಬಂದೈತಿ. ಅಂದರೆ ಆ ಮುರುಘಾ ಮಠದ ಜಾತ್ರೆ ನಿನ್ನೆ ದಿವಸ ತೇರಿತ್ತು. ಬಟ್ ನಮ್ಗೆ ಬರೋಕ್ಕಾಗಿರಲಿಲ್ಲ, ಯಾಕಂದ್ರೆ ಊರಿಂದ ನಾ ಅದೇ ಬಂದಿದ್ದೆ, ಹಿಂಗಾಗಿ ಬಂದಿರಲಿಲ್ಲ. ಮತ್ತು ರಶ್ಶು ಇರ್ತೈತಿ, ಅಷ್ಟೊಂದು ಇದು ಆಗಂಗಿಲ್ಲ ಅಂಥೇಳಿ ನಾನು ವಿಡಿಯೋಕ್ಕೆ ಕನ್ವೀನಿಯೆಂಟ್ ಆಗಂಗಿಲ್ಲ ಅಂಥೇಳಿ ನಾನು ನಿನ್ನೆ ದಿವಸ ಸ್ಕಿಪ್ ಮಾಡಿದೆ. ಅದಕ್ಕಾಗಿ ನಾನು ಇವತ್ತಿನ ದಿನ ಬಂದಿದ್ದೀನಿ. ನೋಡ್ರಿ ಯಾವ ಥರ ಐತಿ ನಮ್ಮೂರ ಜಾತ್ರೆ ಅಂತ. ಬಹಳ ಅಂದ್ರೆ ಬಹಳ ವಿಜೃಂಭಣೆಯಿಂದ ನಡೀತೈತಿ ಈ ಜಾತ್ರೆ. ನಮ್ಮ ಧಾರವಾಡದಲ್ಲಿ ಲಕ್ಷ್ಮೀನಾರಾಯಣ ಜಾತ್ರೆ ಬಿಟ್ಟರೆ ಸೆಕೆಂಡ್ ದೊಡ್ಡ ಜಾತ್ರೆ ಅಂದರೆ ಇದೆ ಅಂತಲೇ ಹೇಳ್ತೀನಿ ನಾನು. ಆದರೆ ಕೊರೋನಾ ಸಲುವಾಗಿ ಲಕ್ಷ್ಮೀನಾರಾಯಣ ಜಾತ್ರೆಯನ್ನು ಭಾಳ ಮಿಸ್ ಮಾಡ್ಕೊಂಡ್ವಿ ನಾವು ಈ ಸರಿ. ಈ ಜಾತ್ರೆನೂ ನಾವು ಬಹಳ ಅಂದ್ರೆ ಬಹಳ ಏನಂದ್ರೆ ಆಗ್ತೈತೋ ಇಲ್ಲ ಅಂತ ಒಂದು ಅನುಮಾನದೊಳಗೆ ಇದ್ವಿ. ಆದರೆ ದೇವರ ದಯೆಯಿಂದ ಎಲ್ಲವೂ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದ ಕಾರಣ ಎಲ್ಲ ಬಹಳ ದೊಡ್ಡ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರಿತ್ತು. ನೋಡ್ರಿ, ಎಲ್ಲ ಒಂದು ಅಂಗಡಿಗಳು ಬಂದಿದ್ದಾವೆ, ಮಕ್ಕಳಿಗೆಲ್ಲ ಆಟಿಕೆಗಳು ಮತ್ತು ಮನೆಯ ವಸ್ತುಗಳು ಎಲ್ಲವೂ ಬಂದಾವು. ಭಾಳ ಅಂದ್ರೆ ಭಾಳ ಚಂದ ಆಕೈತಿ ಜಾತ್ರೆ. ಇದು ಫುಲ್ ಏರಿಯಾ ನೋಡ್ರಿ, ಎಲ್ಲ ಅಂಗಡಿಗಳಿಂದನೇ ತುಂಬಿರ್ತೈತಿ. ಧಾರವಾಡದ ಡಿಪೋಯಿಂದ ಹಿಡಿದು ಮುರುಘಾ ಮಠದವರೆಗೆ ಎಲ್ಲ ಅಂಗಡಿಗಳು ಇವು. ಇಲ್ಲೇ 4 ವೀಲರ್ ಬಿಡ್ತಾ ಇರೋಂಗಿಲ್ಲ ಜಾತ್ರೆ ಮುಗಿಯೋ ಮಠ. ಹೀಗಾಗಿ ನಾವು ಅಲ್ಲೇ ಇಳಿದ್ವಿ. ಹೀಗಾಗಿ ನಮಗೆ ಫಸ್ಟೇನ ಜಾತ್ರೆ ಸಿಗ್ತಾ ಇದೆ. ಅದಕ್ಕಾಗಿ ನಾನು ಜಾತ್ರೆದ ವ್ಯೂ ತೋರಿಸ್ಕೋತ ಹೋಗಕತ್ತೀನಿ ನಿಮ್ಗೆ, ಏನೆಲ್ಲ ಬಂದಾವು ಜಾತ್ರೆಗೆ ಅಂಥೇಳಿ. ಆಮ್ಯಾಗ ಎಷ್ಟೆಲ್ಲ ರಶ್ ಐತಿ, ಹೆಂಗೆ ಕಲರ್ಫುಲ್ ಆಗೈತಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಧಾರವಾಡದವ್ರು ಇದೀರಿ ಅವ್ರಿಗೆ ಗೊತ್ತಾ ಇರ್ತೈತಿ ನಮ್ಮ ಮುರುಘಾ ಮಠದ ಜಾತ್ರೆ ಎಷ್ಟು ದೊಡ್ಡ ಪ್ರಮಾಣದಂತ. ಇದು ನೋಡ್ರಿ, ಭಾಳ ದಿನಗಳ ನಂತರ ನೋಡಿದೆ ನಾನು. ಬೊಂಬೈ ಮಿಠಾಯಿ ಅಂತ ಕರಿತೀವಿ ನಾವು. ಮೊದಲೆಲ್ಲ ಭಾಳ ತಿಂತಿದ್ವಿ ನಾವು, ಮನೆ ಹತ್ರ ಎಲ್ಲ ಬಂದು ಮಾಡಿಕೊಡೋರು. ಈಗೇನು ತಿಂದಿಲ್ಲ, ಬಟ್ ನೋಡಿದೆ ನಾನು. ಹಳೆ ನೆನಪು ಮರಳಿಸ್ತಂತ ಹೇಳ್ಬೋದು. ಅದೇ ಥರ ಎಲ್ಲ ಇವೆಲ್ಲ ನೋಡಿದ್ರೂ ನಿಜವಾಗ್ಲೂ ಎಲ್ಲ ಹಿಂದಿಂದ ಅಂದ್ರೆ ಮೊದಲಿಂದೆಲ್ಲ ನೆನಪಾಗ್ತೈತಿ. ಸಣ್ಣವರಿದ್ದಾಗೆಲ್ಲ ನಾವು ಯಾವ ಥರ ಮಾಡಿದ್ವಿ ಏನು ಅಂತ. ಈಗ ಮಕ್ಕಳ ಜೊತೆ ಮಾಡ್ತೀವಿ ಜಾತ್ರೆನ ಅಷ್ಟೇ. ನೋಡ್ರಿ ಸ್ನೇಹಿತರೆ, ಸಾಕಷ್ಟು ಏನಂದ್ರೆ ಬಹಳ ಸಡಗರದ ಜಾತ್ರೆ ಅಂತಲೇ ಹೇಳ್ತೀನಿ. ಬಂದು ಹೋಗ್ರಿ. ನಮ್ಮ ಸುತ್ತಮುತ್ತಲ ಧಾರವಾಡದವ್ರು ಯಾರು ಇದ್ದೀರಿ ಅನುಕೂಲ ಆದವರೆಲ್ಲರೂ ತಪ್ಪದ ನಮ್ಮ ಮುರುಘಾ ಮಠದ ಜಾತ್ರೆಗೆ ಬಂದು ಹೋಗ್ರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಬರ್ರಿ ನೋಡ್ರಿ, ಹೋಗೋಣ. ಮುರುಘಾ ಮಠ ತೋರಿಸ್ತೀನಿ ನಿಮಗೆ. ಈಗ ಎಲ್ಲ ಜಾತ್ರೆಯನ್ನು ನೋಡ್ತಾ ಇದ್ದೀರಾ ನೀವು. ಮಠದ ಹೊರಗಡೆ ರೋಡಿಗೆ, ಇದೇನು ಸವದತ್ತಿ ರೋಡಿಗೆ ಬರುತ್ತೆ ಮಠ. ಆ ಮಠದ ದಾರಿಯಲ್ಲಿ ರೋಡಿನಲ್ಲಿ ಇದೆಲ್ಲ ಅಂಗಡಿಗಳು ಇರ್ತಾವೆ ನೋಡ್ರಿ. ಬಳೆ ಅಂಗಡಿ. ಇಂಥ ಬಳೆ ಅಂಗಡಿ ಒಳಗೆ ಯಾರ್ಯಾರು ಕುಂತು ಬಳೆ ಉಟ್ಕೊಂಡಿರಿ ನನಗೆ ಕಮೆಂಟ್ ಮಾಡಿರಿ. ನಾವು ಪ್ರತಿಯೊಂದು ಜಾತ್ರೆ ಒಳಗೂ ಈ ಥರ ಬಳೆ ಉಡ್ತೇವೆ. ನೋಡ್ರಿ ಸ್ನೇಹಿತರೆ, ಎಷ್ಟು ದೊಡ್ಡ ಐತಿ, ಮತ್ತು ರಶ್ನು ಹಂಗೆ ಇತ್ತು. ನಾವು ಬಂದಾಗ ಸರಿ ಸುಮಾರು 7 ಗಂಟೆ. ಸಾಯಂಕಾಲನ ಬಂದರೆ ಲೈಟಿಂಗ್ ಅದು ಚಂದ ಇರ್ತೈತೆ ಅಂಥೇಳಿ ನಾವು ಸಾಯಂಕಾಲನ ಬಂದ್ವಿ. ನೋಡ್ತಾ ಇರ್ಬೋದು ನೋಡ್ರಿ, ಎಲ್ಲ ಬ್ಯಾಂಗಲ್ಸ್, ಕಾಜಿನ ಬಳೆಗಳ ಅಂಗಡಿಗಳು ಎಲ್ಲ. ಜಾತ್ರೆದು ಒಂದು ಮಜಾನ ಬೇರೆ. ಮಾರ್ಕೆಟ್ ಒಳಗೆ ಎಲ್ಲ ಇವು ಸಿಗ್ತಾವೆ, ಬಟ್ ಇವನ್ನ ಹಿಂಗೆ ಅಡ್ಡಾಡಿ ಎಲ್ಲರ ಜೊತೆ ಬಂದು ಜಾತ್ರೆ ಒಳಗೆ ಖರೀದಿ ಮಾಡೋದು ಒಂದು ಮಜಾನ ಬೇರೆ ಅಂತಲೇ ಹೇಳ್ಬೋದು. ನೋಡ್ರಿ, ಇದು ಮಟ್ಟದವರೆಗೆ ಇಷ್ಟು ಎರಡೂ ಬದಿಗೂ ಅಂಗಡಿಗಳನ್ನು ಹಚ್ಚಿರ್ತಾರೆ. ಎಲ್ಲವೂ ಸಿಗ್ತಾವು. ಬಟ್ಟೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಮನೆ ಬಳಕೆ ವಸ್ತು ಆಗಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಮತ್ತು ಮಕ್ಕಳ ಆಟಿಕೆಗಳು, ಎಲ್ಲ ರೀತಿಯ ಆಟಿಕೆಗಳಾಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗ್ತಾವು. ಈಗ ನೋಡ್ರಿ, ಇಲ್ಲೇ ಪಳಾರ ಅಂಗಡಿ ಐತಿ. ಪಳಾರ ಅಂದ್ರೆ ಗೊತ್ತಿರ್ಬೋದು. ಜಾತ್ರೆ ಹೋಗಿ ಈ ಥರ ಚುರುಮರಿ, ಖಾರ, ಆಮ್ಯಾಗ ಏನಂತೀರ ಸಕ್ರೆ ಹಲ್ಪಿ, ಬೆಂಡ್ ಬೆತ್ತಾಸ ಇವೆಲ್ಲ ತೊಗೊಂಡು ಬರೋದು, ಇದಕ್ಕೆ ನಾವು ಪಳಾರ ಅಂತ ಹೇಳ್ತೀವಿ. ದೇವಸ್ಥಾನಕ್ಕೆ ಹೋಗಿ ಜಾತ್ರೆಗೆ ಹೋಗಿ ಬರೋ ಮುಂದೆ ತಪ್ಪದ ಅದನ್ನು ತೊಗೊಂಡು ಬರ್ತೇವೆ. ಅಂದ್ರೆ ಮಾತ್ರ ಜಾತ್ರೆ ಪೂರ್ಣ ಆದಂಗೆ ನಮ್ಮ ಪ್ರಕಾರ. ಪಳಾರದ ಅಂಗಡಿ, ಹಣ್ಣುಕಾಯಿ ಅಂಗಡಿ ಎಲ್ಲವೂ ಇಲ್ಲದವು. ನಾವು ಇಲ್ಲೇ ಕಾಯಿ ತೊಗೊಂಡ್ವಿ. ತೊಗೊಂಡೆ ಇನ್ನೇನು ಹೋಗ್ಬೇಕು ಒಳಗಡೆ. ಇಷ್ಟು ಚಂದ ಅಲಂಕಾರ ಮಾಡ್ಯಾರಂದ್ರೆ ಮಠಕ್ಕೆ, ಭಾಳ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡ್ಯಾರ. ಆಮ್ಯಾಗ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಮಟ್ಟದ ಒಳಗನ ನಂದು ಪ್ರೈಮರಿ ಮುಗ್ದಿದ್ದ, ಸ್ಕೂಲು ಐತಿದ.
ಮುರುಘರಾಜೇಂದ್ರ ಸ್ಕೂಲ್ ಅಂಥೇಳಿ ಮುರುಘಾಮಠ ಸ್ಕೂಲ್ ಅಂತಲೂ ಕರಿತೀವಿ. ಇದೇ ಸ್ಕೂಲ್ ಒಳಗೆ ಬಾಲ್ವಾಡಿಯಿಂದ ಹಿಡಿದು 4ನೇ ಕ್ಲಾಸ್ವರೆಗೂ ನಾನು ಇಲ್ಲೇ ಕಲ್ತಿದ್ದು. 3ನೇ ಕ್ಲಾಸ್ವರೆಗೆ ತಂಗಿ ಕಲ್ತಿದ್ದು, ಹಾಗೆ ದೊಡ್ಡ ತಮ್ಮ 2ನೇ ಕ್ಲಾಸ್ವರೆಗೆ, ಸಣ್ಣವನು 1ನೇ ಕ್ಲಾಸ್ ಅಲ್ಲೇ ನಮ್ಮ ಈಗಿದ್ದಲ್ಲಿ ಬಂದು ಹಚ್ಚಿದ್ವಿ ನಾವು. ನೋಡ್ರಿ ಸ್ನೇಹಿತರೆ, ಇದುವೇ ಮುರುಘಾಮಠ. ಭಾಳ ಅಂದ್ರೆ ಭಾಳ ದೊಡ್ಡದೈತಿ, ಅಷ್ಟು ಚಂದ ಕೂಡ ಐತಿ, ಅಷ್ಟು ಪ್ರಶಾಂತ ವಾತಾವರಣ ಐತಿ. ಅಷ್ಟಂದ್ರೆ ಅಷ್ಟು ಶಾಂತ ಐತಿ. ಇಲ್ಲಿ ಬಂದು ಹೋದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಇದು ನೋಡ್ರಿ ನಿನ್ನೆ ಹೇಳದಂಥ ತೇರು ಅಲಂಕಾರ ಮಾಡ್ಯಾರ. ನಾನು ನಿಮ್ಗೆ ತೋರ್ಸಾಕತ್ತೀನಿ. ನಿನ್ನೆ ದಿವಸ ಆಗೈತಿ. ಈಗೆಲ್ಲ ಮಕ್ಕಳೆಲ್ಲ ಅಲ್ಲೇ ಆಜು ಬಾಜು ಎಲ್ಲರೂ ನಿಂತಾರ, ಫೋಟೋ ತಗೋತಾರ, ಸೆಲ್ಫಿ ತಗೋಕತ್ತಾರ. ನೋಡ್ರಿ ಲೈಟಿಂದೆಲ್ಲ ಅಲಂಕಾರ ಹೆಂಗೆ ಮಾಡ್ಯಾರ ಅಂಥೇಳಿ. ಈಗ ಎದುರು ಕಾಣುವಂಥ ಏನು ಆಲದ ಮರ, ಅರಳಿ ಮರ ಅದಾವಲ್ಲ, ನಾವು ಪ್ರೈಮರಿ ಇದ್ದಾಗಿಂದನೂ ಅದಾವು. ಭಾಳ ಹಳೆಯ ಮರಗಳವು. ಅದರ ನೆರಳಲ್ಲಿ ನಾವು ಭಾಳ ಆಟ ಆಡೇವಿ. ಇಲ್ಲಿ ಬಂದರೆ ನಿಮ್ಗೆ ಎಲ್ಲನೂ ನೋಡ್ರಿ, ರಂಗೋಲಿ ಅಚ್ಚು ಎಷ್ಟು ಚಂದ ಡಿಸೈನ್ ಅದಾವು, ಎಲ್ಲವೂ ಹಚ್ಚಿದ್ರೆ. ಮತ್ತು ಇದೇ ಮಠದ ಹಿಂದೆ ನಮ್ಮ ಸೋದರತ್ತೆ ಅಂದ್ರೆ ನಮ್ಮ ತಂದೆಯವರ ತಂಗಿ ಮನೆ, ನಮ್ಮ ಸೋದರತ್ತಿ ಸಣ್ಣಕ್ಕಿ ಅವ್ರ ಮನೆ ಬರ್ತೈತಿ. ಇಲ್ಲೇ ಸಣ್ಣತ್ತಿ ಅವ್ರ ಮನೆ, ಅವ್ರ ಮನೆಗೂ ನಾವು ಹೋಗೋದಿತ್ತು. ಆದ್ರೆ ನಾವು ಇಲ್ಲಿ ಬರೋಕಂದ್ರೆ ಅವರು ನಮಗೆ ಭೇಟಿ ಆಗಿಬಿಟ್ರೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಸಣ್ಣತ್ತೆ ವೈಟ್ ದುಪ್ಪಟ್ಟದಲ್ಲಿರೋದು ಅವ್ರ ಮಗಳ ಅಕ್ಕಮ್ಮ ಅಂಥೇಳಿ. ಅಕ್ಕಿ ಜಾತ್ರೆ ಸಲುವಾಗಿ ಬಂದಿದ್ಲು. ಆಮೇಲೆ ಈ ಕಡೆ ಯೆಲ್ಲೋ ಕಲರ್ ದುಪ್ಪಟ್ಟದಾಗಿರೋದು ಅವ್ರ 2ನೇ ಸೊಸೆ, 2ನೇ ಮಗನ ಹೆಂಡತಿ. ಎಲ್ಲರೂ ನಮ್ಗೆ ಇಲ್ಲೇ ಸೇರಿದ್ರು. ಅವ್ರ ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೊಂಟಿದ್ರೆ ನಾವು ದೇವಸ್ಥಾನ ದರ್ಶನಕ್ಕೆ ಬಂದ್ವಿ. ಹೀಗಾಗಿ ಎಲ್ಲ ಮಾತು ಕತೆ ಭೇಟಿ ಮಕ್ಕಳ ಜೊತೆ ಎಲ್ಲನೂ ಇಲ್ಲೇ ಮುಗೀತಂತಲೇ ಹೇಳ್ಬೋದು. ಹೀಗಾಗಿ ನಮಗೆ ಮನೆಗೆ ಹೋಗೋಕ್ಕೂ ಟೈಮು ಸಾಲಿಲ್ಲ, ಮತ್ತು ಎಲ್ಲರೂ ಇಲ್ಲೇ ಭೇಟಿಯಾಗಿವಿ ಅಂತ ನಾವು ಹೋಗ್ಲೇನೂ ಇಲ್ಲ ಸ್ನೇಹಿತರೆ. ಆಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸಿದೆ. ಐಸ್ ಕ್ರೀಮ್ ಬೇಕಂದ್ರು. ಭಾಳ ದಿನಕ್ಕೆ ಭೇಟಿಯಾಗಿದ್ವಿ ಎಲ್ಲ ಮಕ್ಕಳು. ಎಲ್ಲರಿಗೆ ಐಸ್ ಕ್ರೀಮ್ ಅಂದರು, ಎಲ್ಲರೂ ಐಸ್ ಕ್ರೀಮ್ ಕೊಡಿಸಿದೆ ಅವರಿಗೆ. ಆಮೇಲೆ ಸ್ವೀಟ್ ಕಾರ್ನ್ ಅವ್ರಿಗೇನೇನು ಬೇಕೆಲ್ಲನೂ ಕೊಡಿಸಿದ್ವಿ ನಾವು. ಆಮೇಲೆ ಅವ್ರ ಕಡೆ ಜಾತ್ರೆಗೆಲ್ಲ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಆಟಿಕೆ ಎಲ್ಲ ಕೊಡಿಸ್ಕೊಂಡು ಬರ್ತೀವಿ. ನೀವು ಅಲ್ಲಿ ಮಠ ದರ್ಶನ ಮುಗಿಸ್ಕೋರಿ, ಎಲ್ಲರೂ ಸೇರಿ ಪ್ರಸಾದ ಮಾಡೋಣ, ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಸರಿ, ಅದು ಆಯ್ತು ಕರೆಕ್ಟ್ ಅಂಥೇಳಿ ನಾವು ಅದನ್ನೇ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಅದ ನಾತಿದ್ಲೆ ಬಂದು ಹುಟ್ಲಿಕ್ಕೆ ಶುರುವಾದ ನೋಡೋಕ್ಕಿದೆ ಅಂಥೇಳಿ. ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ತೊಗೋತಾ ಇದ್ದಾರೆ. ಮಕ್ಕಳಿಗೆ ಏನು ಬೇಕು ಹೇಳ್ರಿ, ಅವ್ರಿಗೆ ಇದು ಮೇನ್ ಇರೋದು ಜಾತ್ರೆ ಒಳಗೆ. ಒಟ್ಟು ಅವ್ರಿಗೇನು ಐಸ್ ಕ್ರೀಮು, ಚಾಕ್ಲೇಟು, ಗಾಡಿ, ಪುಗ್ಗ ಇದೇ ಅವ್ರದ್ದಿರೋದು. ಅದೇ ಅವ್ರು ಜಾತ್ರೆ ಮಾಡಿಸ್ಬಿಟ್ರೆ ಖುಷಿ. ಯಾಕಂದ್ರೆ ಜಾತ್ರೆ ಇರೋದು ಮಕ್ಕಳದು ಮೇನ್ ಇರೋದು. ಖುಷಿ ಆಯ್ತು ನಮಗೂ. ಭಾಳ ದಿನಕ್ಕೆಲ್ಲರೂ ಸೇರಿದ್ವಿ. ಇದೆಲ್ಲ ಆದ ನಂತರ ನಾವು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ ಸ್ನೇಹಿತರೆ. ಅದೇ ನಾ ಹೇಳಿದಾಗೆ ಇದು ನನ್ನ ಪ್ರೈಮರಿ ಸ್ಕೂಲ್ ಕೂಡ ಹೌದು. ಇಲ್ಲಿ ನೆನಪುಗಳು ಬಹಳ ಅದಾವೆ ನನ್ನವು. ಆಮೇಲೆ ಈಗೇನು ನಾನು ಒಂದು ಮಂಟಪ ತೋರಿಸ್ತೀನಿ. ಸ್ಟಾರ್ಟಿಂಗ್ ನಾವು ಮಠದ ಎಂಟ್ರೆನ್ಸಿಗೆ ಹೋಗುತ್ತಲೇ ನಮಗೆ ಎಡಗಡೆ ಸಿಗೋದೇ ಮಂಟಪ, ಅನುಭವ ಮಂಟಪ. ಈ ಥರ ಎಲ್ಲ ಮಂಟಪ ಅಂತಾರಲ್ಲ, ಆ ಥರ ಒಂದು ಮಂಟಪ ಸಿಗ್ತೈತಿ. ಅಲ್ಲಿ ಏನೈತಂದ್ರೆ ಶ್ರಾವಣ ಮಾಸದೊಳಗೆ ಎಲ್ಲ ರೀತಿಯ ಪುರಾಣಗಳು ನಡೀತಾವೆ. ಆಮೇಲೆ ಪ್ರವಚನಗಳು ನಡೀತಾವೆ. ಆಮೇಲೆ ಸಣ್ಣ ಪುಟ್ಟದ ದೇವಸ್ಥಾನದ ಫಂಕ್ಷನ್ಸ್ ಆಗಿರ್ಬೋದು, ಅವು ಕೂಡ ಅಲ್ಲೇ ನಡೀತಾವೆ. ಆಮೇಲೆ ಸ್ಟೇಜ್ ಮೇಲೆ ನಾನು ಎಲ್ಲ ಪ್ರೈಮರಿ ಗ್ಯಾದ್ರಿಂಗ್ಗಳು, ಡ್ಯಾನ್ಸ್ಗಳು ನಡೆದಾವು. ಅವೆಲ್ಲ ನೆನಪಾಗ್ತಾವೆ ಈಗ. ಯಾಕಂದ್ರೆ ನಾವೆಲ್ಲ ಮೊದಲ ಹುಟ್ಟಿ ಬೆಳೆದಿದ್ದೆಲ್ಲನೂ ಇದೇ ಮುರುಘಾ ಮಠದ ಒಂದು ಆವರಣದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ 4ನೇ ಕ್ಲಾಸ್ವರೆಗೂ ನನ್ನ ಬಾಲ್ಯ ಇದೇ ಆವರಣದೊಳಗೆ ಕಳೆದೈತಿ. ಹೀಗಾಗಿ ಇದು ಭಾಳ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಾನು. ನೆನಪುಗಳು ಭಾಳ ಚಂದ ನೆನಪುಗಳು, ಸವಿ ನೆನಪುಗಳು ಅಂತಾರಲ್ಲ, ಆ ಥರ ಸಾಕಷ್ಟು ನೆನಪುಗಳು ಇಲ್ಲಿದಾವೆ ಸ್ನೇಹಿತರೆ. ಆಮೇಲೆ ಇದು ವಿದ್ಯಾರ್ಥಿ ನಿಲಯ ಕೂಡ ಹೌದು. ಇಲ್ಲಿ ಏನಂದ್ರೆ ಮಕ್ಕಳಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಐತಿ. ಅವ್ರಿಗೆಲ್ಲ ವಿದ್ಯೆಯನ್ನು ಕೊಟ್ಟು, ಆಮೇಲೆ ದೇವ್ರದ್ದು ಏನೈತಲ್ಲ ಪೂಜಾ ವಿಧಾನ, ಮಂತ್ರ, ಅವು ಏನೇನು ಬರ್ತಾವಲ್ಲ ಅವನ್ನೆಲ್ಲನೂ ಇಲ್ಲೇ ಕಲಿಸ್ಕೊಡ್ತಾರೆ. ಎಲ್ಲನೂ ಹೇಳ್ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಮತ್ತು ಅವ್ರಿಗೆ ಉಳ್ಕೊಳ್ಳೋಕೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲನೂ ಐತಿ. ಇದೇ ನೋಡ್ರಿ ನಾ ಹೇಳಿದಂಥ ಮಂಟಪ. ಅದೇ ಮೇಲಿನ ಸ್ಟೇಜ್ ಮೇಲೆ ಎಷ್ಟೊಂದು ಗ್ಯಾದ್ರಿಂಗ್ ಡ್ಯಾನ್ಸ್ಗಳನ್ನು ಮಾಡಿದ್ದೀವಿ ನಾವು. ಇಷ್ಟೆಲ್ಲ ನೆನಪುಗಳು ಬಹಳ ಅದಾವೆ ಇಲ್ಲಿ ನೋಡ್ರಿ ಸ್ನೇಹಿತರೆ. ನಾ ಎಲ್ಲ ದೇವಸ್ಥಾನದ ವ್ಯೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮ್ಯೂಸಿಕಲ್ಲಿ ಹಾಕ್ತೀನಿ ನಾನು, ನೀವು ಎಂಜಾಯ್ ಮಾಡಿರಿ ಸ್ನೇಹಿತರೆ.
ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹೆಂಗೈತೆ ಹೇಳ್ರಿ ನಮ್ಮ ಮುರುಘಾ ಮಠ? ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಮುರುಘಾ ಮಠದ ಬಗ್ಗೆ, ನಮ್ಮ ಜಾತ್ರೆಯ ಬಗ್ಗೆ ನಿಮಗೇನು ಅನ್ನಿಸ್ತು ತಪ್ಪದ ಕಮೆಂಟ್ಸ್ ಒಳಗೆ ತಿಳಿಸ್ರಿ ನನಗೆ. ಮತ್ತು ಯಾರು ಹತ್ತಿರದವ್ರು ಅದಿರಿ ತಪ್ಪದ ಜಾತ್ರೆಗೆ ಬಂದು ಹೋಗ್ರಿ. ಭಾಳ ಚಂದದ ಜಾತ್ರೆ ಐತಿ, ಭಾಳ ಚಂದದ ಮಠ ಐತಿ. ನೋಡಿ ಎಂಜಾಯ್ ಮಾಡಿ ಹೋಗ್ರಿ ಮತ್ತು ಪ್ರಸಾದವನ್ನು ತಗೊಂಡು ಹೋಗ್ರಿ ಅಂತ ನಾನು ಹೇಳ್ತೀನಿ. ನೋಡ್ರಿ, ನಾವೆಲ್ಲ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಹೊರಗಡೆ ಎಲ್ಲ ಈಗ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಏನು ಬೇಕು ಅದನ್ನು ಕೊಡಿಸ್ಕೊಂಡು ಅತ್ತೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಜಾತ್ರೆ ಒಳಗೆ ಹೋದರು ಆಗಲೇ ನಿಮ್ಗೆ ಗೊತ್ತಿರ್ಬೋದು. ಅವ್ರು ಬಂದಾದ ನಂತರ ಇಲ್ಲೇ ಪ್ರಸಾದ ಇರ್ತೈತಿ. ಪ್ರಸಾದ ಊಟ ಮಾಡಿ ಹೋಗ್ಬೇಕಂತ ನಾವು ಅವ್ರಿಗೆ ದಾರಿ ನೋಡಕತ್ತೀವಿ ಸ್ನೇಹಿತರೆ. ಹೆಂಗಿತ್ತು ಇವತ್ತಿನ ನಮ್ಮ ಜಾತ್ರೆ, ನಮ್ಮ ಧಾರವಾಡದ ಮುರುಘಾ ಮಠದ ಜಾತ್ರೆ? ತಪ್ಪದೆ ನನಗೆ ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ. ಮತ್ತು ಇವತ್ತಿನ ಬ್ಲಾಗ್ಗೆ ನಿಮ್ಗೇನು ಅನ್ನಿಸ್ತು? ಪ್ಲೀಸ್ ಲೈಕ್ ಆದರೆ ಲೈಕ್ ಮಾಡಿರಿ. ಹಾಗೆ ಎಲ್ಲರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾನೆ ಇರಿ. ಹೊಸ ಬ್ರದರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ಇನ್ನೊಂದು ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಬರ್ರಿ ನೋಡಿರಿ ಮಕ್ಕಳ ಜಾತ್ರೆ ಹೆಂಗೈತಿ, ಏನೇನೆಲ್ಲ ಖರೀದಿ ಮಾಡ್ಯಾರ. ಈಗ ನಾವು ಪ್ರಸಾದ ಸೇವನೆಗೆ ಹೋಗೋಣ. ಇಲ್ಲಿಗೇನ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಇನ್ನೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಬಾಯ್.